ಸ್ನೇಹಿತರೆ ನಮಸ್ಕಾರ. ಚಾಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಅಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ. ಕಲಿಬೇಕು ಅನ್ನೋರು ನಂದು 30 ಡೇಸ್ ಲರ್ನಿಂಗ್ ಕ್ಲಾಸ್ ಜಾಯ್ನ್ ಆಗಿ ಕಲೀರಿ. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಅದರ್ವೈಸ್ ನಿಮಗೆ ಮಾರ್ಕೆಟ್ ಆಲ್ವೇಸ್ ಟಫ್ ಆಗೋದು. ಓಕೆನಾ? ಸೊ ಮಾರ್ಕೆಟ್ ಕಲ್ತ್ರೇ ಈಸಿ ಆಗೋದು. ಸೊ ಆ್ಯಕ್ಚುಲಿ ಸಾರಿ ಫಾರ್ ದ ಲೇಟ್ ವಿಡಿಯೋ. ಬೆಳಗ್ಗೆನೇ ಟ್ರೇಡ್ ಮುಗೀತು, ಬಟ್ ಪವರ್ ಬ್ಯಾಕಪ್ ಖಾಲಿ, ಪವರು ಇಲ್ಲ. ಸೊ ಹಾಗಾಗಿ ತುಂಬ ಟೈಮ್ ಇರಲಿಲ್ಲ ನನಗೆ. ಸೊ ಇವಾಗ ಪವರ್ ಬಂತು. ಪವರ್ ಬಂದಮೇಲೆ ಇವಾಗ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ಬೆಳಿಗ್ಗೆಯಿಂದ ಪವರ್ ಇರಲ್ಲ. ಪವರ್ ಇದ್ದಿದ್ರೆ ನಾನು ಈ ಥರ ಬೆಳಿಗ್ಗೆಯಿಂದ ವೆಯ್ಟ್ ಮಾಡ್ತಿರಲ್ಲ ಯೂಶ್ವಲಿ. ಸೊ ಹಾಗೆ ನನ್ನ ಪೊಸಿಷನ್ ಕೂಡ ಲೈಕ್ ನಾನು ಮೊಬೈಲಲ್ಲಿ ಮೊಬೈಲಲ್ಲ, ಲ್ಯಾಪ್ಟಾಪಲ್ಲೇ ಬೆಳಿಗ್ಗೆ ಪೊಸಿಷನ್ ಎಕ್ಸಿಟ್ ಮಾಡಿದೆ. ಬಟ್ ಕ್ಲೋಸ್ ಆಗಿಲ್ಲ. ದಟ್ಸ್ ಓಕೆ. ನಿಮಗೆ ಫಸ್ಟು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ 14,000 ದುಡ್ದಿದ್ದೀನಿ. ಹ್ಯಾಪಿ. ನೆನ್ನೆ ಹೋಗಿ ದುಡ್ಡು ಇವತ್ತು ಅಮೌಂಟ್ ಬಂದಿದೆ, ಸಾಕು. ಇದಕ್ಕಿಂತ ನೋ ಮೋರ್ ಎಕ್ಸ್ಪೆಕ್ಟೇಷನ್ಸ್ ಇನ್ ದ ಮಾರ್ಕೆಟ್. ಓಕೆನಾ? ಸೊ ಮಾರ್ಕೆಟು ಇವತ್ತು ಒಂದು ಟ್ರಿಕ್ಕಿ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಕಾನ್ಫ್ಲಿಕ್ಟ್ ಇಶ್ಯೂಸ್ ಇರೋದ್ರಿಂದ ಲೈಕ್ ಮಾರ್ಕೆಟಲ್ಲಿ ಸ್ವಲ್ಪ ಟ್ರಿಕ್ಕಿನೆಸ್ ಜಾಸ್ತಿನೇ ಇದೆ ಅಂತ. ಏನು ಕಡಿಮೆ ಏನಿಲ್ಲ ಟ್ರಿಕ್ಕಿನೆಸ್ಸು ಮಾರ್ಕೆಟಲ್ಲಿ. ಸೊ ಈ ಥರ ಇದ್ದಾಗ ಮಾರ್ಕೆಟಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟು. ಸೊ ನಾನು ಕೂಡ ಅದನ್ನೇ ಮಾಡಿದ್ದು. ನಾನು ಏನು ಎಕ್ಸ್ಟ್ರಾ ಥಿಂಗ್ಸ್ ಏನು ಹೇಳ್ತಾ ಇಲ್ಲ ಇಲ್ಲಿ. ಲೈಕ್ ಟ್ರಿಕ್ಕಿ ಮಾರ್ಕೆಟು ಬೆಳಗ್ಗೆನೇ ಆ್ಯಕ್ಚುಲಿ ಬಂದು ಇವತ್ತು ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ದೆ, ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ವೆಯ್ಟ್ ಮಾಡಿ. ಮಾರ್ಕೆಟು ಯೂ ಟರ್ನ್ ಬರಬೇಕು. ಲೈಕ್ ಮಾರ್ಕೆಟ್ ಏನಾದರೂ ಈ ಥರ ಬ್ರೇಕ್ಔಟ್ ಬಂದರೆ ಟ್ರೇಡ್ ಮಾಡೋಣ. ಅದರ್ವೈಸ್ ವಿ ವಿಲ್ ವೆಯ್ಟ್. ಬಿಕಾಸ್ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಇದೆ. ನಿಮಗೆ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಮಿನಿಮಮ್ 100-150 ಪಾಯಿಂಟ್ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಓಪನ್ ಆಗಲಿ ಅಂದರೆ ದಟ್ ಕನ್ಸಿಡರ್ಡ್ ಆ್ಯಸ್ ಎ ಫ್ಲಾಟಿಶ್ ಓನ್ಲಿ. ಓಕೆನಾ? ಫ್ಲಾಟಿಶ್ ಓಪನ್ ಇದ್ದಿದ್ದರಿಂದ ನಾನು ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಏನಾದರೂ ಯೂ ಟರ್ನ್ ಬರುತ್ತಾ ಅಂತ. ಯಾವಾಗ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ 5 ಕ್ಯಾಂಡಲ್ ಮಾಡ್ತು, ದೆರ್ ವಿಲ್ ಬಿ ಹೈ ಚಾನ್ಸ್ ಮಾರ್ಕೆಟಲ್ಲಿ ಒಂದು ರಿಟ್ರೇಸ್ಮೆಂಟ್ ಆದಮೇಲೆ ಒಂದು ಬೌನ್ಸ್ ಚಾನ್ಸಸ್ ಇರುತ್ತೆ ಅಲ್ವಾ? ಸೊ ಅದೇ ರೀಸನ್ಗೆ ನಾನು ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಆ್ಯಕ್ಚುಲಿ ನೀವು ಅಲ್ಲಿ ಏನು ನೋಡ್ತಾಯಿರ, ದಟ್ ಈಸ್ ಲೈಕ್ ಒಂದು ಟ್ರೇಡ್ ಅಲ್ಲ, 2 ಟ್ರೇಡ್ ಅದು. ಇಲ್ಲಿ ನಾನು ಟ್ರೇಡ್ ಎತ್ಕೊಂಡೆ. ನಾನು ಆ್ಯಕ್ಚುಲಿ ಸ್ಮಾಲ್ ರಿಟ್ರೇಸ್ಮೆಂಟಿಗೆ ಬಂದಾಗ ಎತ್ಕೊಂಡೆ. 10 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ವೆರಿ ಈಸಿಲಿ. ನನಗೆ 9-8 ಪಾಯಿಂಟ್ ಏನೋ ಕ್ಯಾಪ್ಚರ್ ಆಯಿತು. ಸೊ ಅದಾದಮೇಲೆ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ಯಾವಾಗ ಇಲ್ಲಿ ತನಕ ಬ್ಯಾಕ್ ಟು ರಿಟ್ರೇಸ್ಮೆಂಟ್ ಬಂತು. ರಿಟ್ರೇಸ್ಮೆಂಟ್ ಬಂದಮೇಲೆ ಇಲ್ಲಿ ನಾನು ಮತ್ತೆ ಅಗೇನ್ ಟ್ರೇಡ್ ಮಾಡಿದ್ದೀನಿ. ಟ್ರೇಡ್ ಮಾಡಿ 7-8 ಪಾಯಿಂಟೇ ತೋರಿಸ್ತಾ ಇತ್ತು. ಬಟ್ ಸಡನ್ನಾಗಿ ರಿವರ್ಸ್ ಆಯಿತು. ಎಕ್ಸಿಟ್ ಆದೆ. ಜಸ್ಟ್ 3-4 ಪಾಯಿಂಟಿಗೆ ಎಕ್ಸಿಟ್ ಆದೆ ನಾನು. ದಟ್ಸ್ ಓಕೆ. ಲೈಕ್ ಮಾರ್ಕೆಟಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಆ ಟ್ರೇಡಲ್ಲಿ, ಅದಕ್ಕೋಸ್ಕರನೇ ಎಕ್ಸಿಟ್ ಕೂಡ ಆದೆ. ಅದಾದಮೇಲೆ ಮತ್ತೆ ಟ್ರೇಡು ಮಾಡಿಲ್ಲ, ಮಾರ್ಕೆಟು ನೋಡಿಲ್ಲ. ಸೊ ಇವಾಗ ಮಾರ್ಕೆಟ್ನ ನೋಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್ಗಳಿಗೆ ಆ್ಯಕ್ಚುಲಾಗಿ ಅಲ್ಲಿ ಯಾರ್ಯಾರು ಟ್ರೇಡ್ ಮಾಡಿದ್ದಾರೆ ಕೆಲವ್ರದ್ದು ಮೆಸೇಜ್ಗಳು ನೋಡಿದೆ ನಾನು. ಸೊ ಇನ್ನು ಕೆಲವರು ಸರಿ ಬ್ರೇಕ್ಔಟಲ್ಲಿ ನಾವು ಟ್ರೇಡ್ ಮಾಡ್ದು ಸಾರಿ, ಒಂದು ಸೆಕೆಂಡ್. ಸರಿ, ಬ್ರೇಕ್ಔಟಲ್ಲಿ ನಾವು ಟ್ರೇಡ್ ಮಾಡ್ದೋ, ಬಟ್ ಬ್ರೇಕ್ಔಟಲ್ಲಿ ಮಾರ್ಕೆಟಲ್ಲಿ ನಮಗೆ ಲಾಸ್ ಬಂತು ಅಂತಲೂ ಹೇಳಿದರು. ಸೊ ಆ್ಯಕ್ಚುಲಾಗಿ ನಿಮಗೆ ಲಾಸ್ ಏನಾದ್ರು ಬಂದಿದ್ರು ಕೂಡ ನಿಮಗೆ ಸೆಕೆಂಡ್ ಟ್ರೇಡ್ ನಮಗೇನು 0.236 ಲೆವೆಲ್ ರಿಟ್ರೇಸ್ಮೆಂಟ್ ಏನಿದೆ ಅಲ್ಲಿ ನೀವು ಏನು ಇಲ್ಲಿ ಕೊಟ್ಟಿರ್ತೀರ 10-15 ಪಾಯಿಂಟ್ ಲಾಸು, ಆ ಲಾಸ್ನ ನಿಮಗೆ ವೆರಿ ಈಸಿಯಾಗಿ ಮಾರ್ಕೆಟ್ ಕವರ್ ಮಾಡಿಕೊಟ್ಟಿದೆ ಅಲ್ವಾ? ಸೊ ವೆರಿ ಈಸಿಯಾಗಿ ನಿಮಗೆ ಅದು ಕವರ್ ಮಾಡೋ ಕೊಟ್ಟಿದೆ ಅಂದರೆ ಇವತ್ತು ನೋ ಲಾಸ್ ನೋ ಗೇನ್ ಅನ್ನೋ ಥರನೇ ನಿಮಗೆ ಪ್ರಾಫಿಟು ಆಗಿಲ್ಲ, ಲಾಸು ಆಗಿಲ್ಲ. ಸೊ ಅಫ್ಕೋರ್ಸ್ ಬೈ ಲೈಕ್ ಬೋತ್ ಥಿಂಗ್ಸ್. ಓಕೆನಾ? ಸೊ ನಾನು ಡೆಫಿನೆಟಾಗಿ ನನಗೇನಾದರೂ ಪವರ್ ಇದ್ದಿದ್ದರೆ ನಾನು ಕೂಡ ಈ ಲೆವೆಲಲ್ಲಿ ಟ್ರೇಡ್ ಮಾಡ್ತಿದ್ದೆ. ಯಾವುದೇ ಕಾರಣಕ್ಕೂ ಬಿಡ್ತಿರಲಿಲ್ಲ, ಮಾರ್ಕೆಟಲ್ಲಿ ಈ ಲೆವೆಲಲ್ಲಿ ಟ್ರೇಡ್ ಮಾಡ್ತಿದ್ದೆ. ಬಟ್ ಏನಂದರೆ ಪವರ್ ಇಲ್ಲದಿರೋ ಕಾರಣ ನನಗೂ ಗೊತ್ತಾಗಲಿಲ್ಲ ಮಾರ್ಕೆಟಲ್ಲಿ ಎಲ್ಲಿ ಮೂವ್ ಆಗ್ತಿದೆ ಅಂತ. ಮೊಬೈಲಲ್ಲಿ ನೋಡಲಿಕ್ಕೆ ಹೋಗಿಲ್ಲ ನಾನು ಮಾರ್ಕೆಟ್ನ. ಸೊ ಇವಾಗ ನೋಡ್ತಾ ಇದ್ದೀನಿ. ಅದಕ್ಕೆ ನಿಮಗೂ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡೋಣ ಅಂತ ಪೋಸ್ಟ್ ಮಾಡಿ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಕಲಿಬೇಕು ಅನ್ನೋರಿಗೆ ವೆಯ್ಟ್ ಮಾಡಿ, ನಾನು ಡೇಟ್ ಅನೌನ್ಸ್ ಮಾಡ್ತೀನಿ. ಸದ್ಯಕ್ಕೆ ಯಾವುದೇ ಥರದ ಕ್ಲಾಸ್ ಇಲ್ಲ. ಆ್ಯಂಡ್ ಮೋರ್ ಎವರ್ ಮಾರ್ಕೆಟಲ್ಲಿ ಲೈಕ್ ಅನ್ಸರ್ಟನಿಟಿ ಜಾಸ್ತಿ ಇದ್ದಾಗ ಮಾರ್ಕೆಟಲ್ಲಿ ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ. ಬಿಕಾಸ್ ಮಾರ್ಕೆಟಲ್ಲಿ ಅನ್ಸರ್ಟನಿಟಿ ಯಾವಾಗ ಜಾಸ್ತಿ ಇರುತ್ತೆ ಆವಾಗವಾಗ ನಿಮಗೆ ಮಾರ್ಕೆಟಲ್ಲಿ ಲೈಕ್ ಟ್ರೇಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಇವಾಗ ಲೈಕ್ ಫಸ್ಟ್ಗಿಂತಲೂ ಇರಾನ್ದು ಲಾಸ್ಟ್ ಟೈಮು ಏನು ಇಸ್ರೇಲ್-ಇರಾನ್ ವಾರ್ ಆಗಿತ್ತು ಅದಕ್ಕಿಂತಲೂ ಸ್ವಲ್ಪ ಕಾನ್ಫ್ಲಿಕ್ಟ್ ಜಾಸ್ತಿನೇ ನಡೀತಿದೆ ಈ ಸಲ. ಸೊ ಹಾಗಾಗಿ ಕನ್ಫ್ಯೂಷನ್ ಕೂಡ ಜಾಸ್ತಿ ಇದೆ. ನಮಗೇನು ಯೂಶ್ವಲಿ ಹ್ಯೂಜ್ ಆಯಿಲು ಇಂಡಿಯಾಗೆ ಇರಾನಿಂದ ಏನು ಬರೋದಿಲ್ಲ. ಇಂಡಿಯಾಗೆ ಬರೋದು ಆಯಿಲ್ ಪರ್ಸೆಂಟೇಜ್ ವೈಸಲ್ಲಿ ತುಂಬ ಕಡಿಮೆನೇ ಇರಾನು. ಬಟ್ ಏನಂದರೆ ಗ್ಲೋಬಲ್ ಸೆಂಟಿಮೆಂಟ್ಸ್ಗಳು ಅದೇ ಥರ ಇರೋದಿಲ್ಲ ಅಲ್ಲ. ಗ್ಲೋಬಲ್ ಸೆಂಟಿಮೆಂಟ್ ಪ್ರಕಾರ ನಮ್ಮ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಸೊ ಹಾಗಾಗಿನೇ ಒಂದಿನ ಕೆಳಗಡೆ ಬರುತ್ತೆ, ಒಂದಿನ ಮೇಲೆ ಹೋಗುತ್ತೆ. ಇಟ್ಸ್
ಟೋಟಲಿ ಮೇಕಿಂಗ್ ಕನ್ಫ್ಯೂಷನ್. ಎವ್ರಿ ಒನ್ ಕನ್ಫ್ಯೂಷನಲ್ಲಿ ಮಾರ್ಕೆಟನ್ನ ನೋಡ್ತಾ ಇದ್ದಾರೆ. ಸೊ ಹಾಗಾಗಿನೇ ದಟ್ಸ್ ಓಕೆನಾ. ಮಾರ್ಕೆಟಲ್ಲಿ ಯಾವಾಗ ಲೈಕ್ ಇನ್ವೆಸ್ಟರ್ಸ್ಗಾಗಲಿ ಬಿಗ್ ಪ್ಲೇಯರ್ಸ್ಗೆ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಮಾರ್ಕೆಟಲ್ಲಿ ಈ ಥರ ಅನ್ಸರ್ಟನಿಟಿ ಜಾಸ್ತಿ, ಒಂದೇ ಸಲ ಈ ಥರ 4-5 ಕ್ಯಾಂಡಲ್ ಮೇಲೆ ಬರೋದು, ಆಮೇಲೆ 4-5 ಈ ಥರ ಒಂದೇ ಸಲ ವಿ ಶೇಪಲ್ಲಿ ಡೌನ್ ಬರೋದು, ಮತ್ತೆ ಸೈಡ್ ವೇಸ್ ಆಗಿ ಕ್ಲೋಸ್ ಆಗೋದು, ಇದೆಲ್ಲ ನಡೀತಾ ಇರುತ್ತೆ ಮಾರ್ಕೆಟಲ್ಲಿ. ಯಾವಾಗಲೂ ಅನ್ಸರ್ಟನಿಟಿ ಇದ್ದಾಗ ಇದೆಲ್ಲ ಕ್ವೈಟ್ ಕಾಮನ್ ನ್ಯಾಚುರಲ್ ಮಾರ್ಕೆಟಲ್ಲಿ. ಸೊ ಅದಕ್ಕೇ ಹೇಳಿದ್ದು, ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಇವಾಗ ಸ್ವಲ್ಪ ನೋಡಿಕೊಂಡು ವೆಯ್ಟ್ ಮಾಡಿ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಅದನ್ನೇ ನಾನು ಕೂಡ ಮಾಡಿರೋದು ಅಷ್ಟೇ. ಓಕೆನಾ. ಓಕೆ, ಕಲಿಬೇಕು ಅನ್ನೋರು ವೆಯ್ಟ್ ಮಾಡಬೇಕಾಗತ್ತೆ. ಸದ್ಯಕ್ಕಿಂತ ಯಾವುದೇ ಥರದ ನಂದು ಕ್ಲಾಸ್ ಇಲ್ಲ. ಓಕೆ, ಥ್ಯಾಂಕ್ ಯು ಆಲ್.